ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಕೋಮು ಸಾಮರಸ್ಯ ಸಮಿತಿ ರಚನೆ ಮಾಡುವ ಮುನ್ನ ಪೂರ್ವದಲ್ಲಿ ನೀವು ಅಲ್ಪಸಂಖ್ಯಾತ ಕೆಲವು ಗುಂಡಾಗಳನ್ನ ಭೇಟಿ ಮಾಡ್ತೀರಿ. ಆದರೆ ಅಲ್ಲಿಯ ಲೋಕಸಭಾ ಸದಸ್ಯರು, ಶಾಸಕರುಗಳು, ಚುನಾಯಿತ ಪ್ರತಿನಿಧಿಗಳು ಹಿಂದೂ ಮುಖಂಡರುಗಳ ಸಭೆಯನ್ನು ಮಾಡಬೇಕಾಯ್ತಲ್ಲ. ಕೋಮು ಸಾಮರಸ್ಯ ಸಮಿತಿ ಅಂದರೆ ಏನು? ಹಿಂದೂಗಳನ್ನ ಗುಂಡಿಟ್ಟು ಓಡ್ಸೋಕೆ ನಿಮ್ಮ ಸಮಿತಿ ಪ್ರಚೋದನೆ ಹೇಳಿಕೆಗಳು ನಿಮ್ಮವರು ಹೇಳಿಕೆಯಿಂದ ಗುಂಡಿಟ್ಟು ಹೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬರ್ಬರ ಹತ್ಯೆ ಮಾಡಿದರೆ ಅಂಥವ್ರ ಮನೆಗೆ ಭೇಟಿ ಕೊಡಲ್ಲ ಅಂದರೆ ಪರಮೇಶ್ವರ್ ಅಧಿಕಾರಿ ಮುಂದುವರಿಯಲು ನಾಲಾಯಕ್ ರಾಜೀನಾಮೆ ಕೊಡಬೇಕಂತೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಕೋಮು ಸಾಮರಸ್ಯ ಸಮಿತಿ ರಚನೆ ಮಾಡುವ ಮುನ್ನ ಪೂರ್ವದಲ್ಲಿ ನೀವು ಅಲ್ಪಸಂಖ್ಯಾತ ಕೆಲವು ಗುಂಡಾಗಳನ್ನ ಭೇಟಿ ಮಾಡ್ತೀರಿ. ಆದರೆ ಅಲ್ಲಿಯ ಲೋಕಸಭಾ ಸದಸ್ಯರು, ಶಾಸಕರುಗಳು, ಚುನಾಯಿತ ಪ್ರತಿನಿಧಿಗಳು ಹಿಂದೂ ಮುಖಂಡರುಗಳ ಸಭೆಯನ್ನು ಮಾಡಬೇಕಾಯ್ತಲ್ಲ. ಕೋಮು ಸಾಮರಸ್ಯ ಸಮಿತಿ ಅಂದರೆ ಏನು? ಹಿಂದೂಗಳನ್ನ ಗುಂಡಿಟ್ಟು ಓಡ್ಸೋಕೆ ನಿಮ್ಮ ಸಮಿತಿ ಪ್ರಚೋದನೆ ಹೇಳಿಕೆಗಳು ನಿಮ್ಮವರು ಹೇಳಿಕೆಯಿಂದ ಗುಂಡಿಟ್ಟು ಹೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬರ್ಬರ ಹತ್ಯೆ ಮಾಡಿದರೆ ಅಂಥವ್ರ ಮನೆಗೆ ಭೇಟಿ ಕೊಡಲ್ಲ ಅಂದರೆ ಪರಮೇಶ್ವರ್ ಅಧಿಕಾರಿ ಮುಂದುವರಿಯಲು ನಾಲಾಯಕ್ ರಾಜೀನಾಮೆ ಕೊಡಬೇಕಂತೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಕೋಮು ಸಾಮರಸ್ಯ ಸಮಿತಿ ರಚನೆ ಮಾಡುವ ಮುನ್ನ ಪೂರ್ವದಲ್ಲಿ ನೀವು ಅಲ್ಪಸಂಖ್ಯಾತ ಕೆಲವು ಗುಂಡಾಗಳನ್ನ ಭೇಟಿ ಮಾಡ್ತೀರಿ. ಆದರೆ ಅಲ್ಲಿಯ ಲೋಕಸಭಾ ಸದಸ್ಯರು, ಶಾಸಕರುಗಳು, ಚುನಾಯಿತ ಪ್ರತಿನಿಧಿಗಳು ಹಿಂದೂ ಮುಖಂಡರುಗಳ ಸಭೆಯನ್ನು ಮಾಡಬೇಕಾಯ್ತಲ್ಲ. ಕೋಮು ಸಾಮರಸ್ಯ ಸಮಿತಿ ಅಂದರೆ ಏನು? ಹಿಂದೂಗಳನ್ನ ಗುಂಡಿಟ್ಟು ಓಡ್ಸೋಕೆ ನಿಮ್ಮ ಸಮಿತಿ ಪ್ರಚೋದನೆ ಹೇಳಿಕೆಗಳು ನಿಮ್ಮವರು ಹೇಳಿಕೆಯಿಂದ ಗುಂಡಿಟ್ಟು ಹೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬರ್ಬರ ಹತ್ಯೆ ಮಾಡಿದರೆ ಅಂಥವ್ರ ಮನೆಗೆ ಭೇಟಿ ಕೊಡಲ್ಲ ಅಂದರೆ ಪರಮೇಶ್ವರ್ ಅಧಿಕಾರಿ ಮುಂದುವರಿಯಲು ನಾಲಾಯಕ್ ರಾಜೀನಾಮೆ ಕೊಡಬೇಕಂತೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ.